ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮಸ್ಮರಣಾದ್ ಭವೇತ್. ತಪೋ ವಿದ್ಯಾ ವಿರಕ್ತ್ಯಾದ್ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಪ್ರೋಚಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದ್ಯವರುಧ್ಯತೆऽತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರತಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಶ್ರೀಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಪಠನಶ್ರವಣಮಾತ್ರೇಣ ಕಲಿಕೃತ ಅಖಿಲಮಲಾಪನೋದನ ಪಟುತರೆ ಶ್ರೀಮದ್ಭಾಗವತೆ ಮಹಾಪುರಾಣೇ ಪ್ರಥಮಸ್ಕಂದೇ ಪ್ರಥಮೋಧ್ಯಾಯಃ. ತತ್ರಾಧೋ ಭಾಗವತಮಹಾತ್ಮ್ಯೆ ಪ್ರಥಮೋಧ್ಯಾಯಃ. ಶ್ರೀಗುರುಭ್ಯೋ ನಮಃ. ಇವತ್ತಿನಿಂದ 7 ದಿನಗಳ ಕಾಲ ಭಾಗವತವನ್ನು ಕೇಳಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಕುಳಿತಿದ್ದೇವೆ. ಈ ಭಾಗವತದ ಮಹಾತ್ಮೆಯನ್ನು ಮೊದಲು ತಿಳಿದುಕೊಂಡ್ರೆ ಆ ಬಳಿಕ ಭಾಗವತವನ್ನು ಕೇಳಲಿಕ್ಕೆ ಆಸಕ್ತಿ ಹೆಚ್ಚಾಗ್ತದೆ. ಈ ಕಾರಣದಿಂದಲೇ ಭಾಗವತದ ಮಹಾತ್ಮೆಯನ್ನು ಮೊದಲು ಕೇಳುವಂಥದ್ದು ಸಂಪ್ರದಾಯ. ಭಾಗವತದ ಬಗ್ಗೆ ಪದ್ಮಪುರಾಣ, ಸ್ಕಾಂದಪುರಾಣ, ಗರುಡ ಪುರಾಣ ಇವೆಲ್ಲವೂ ಕೂಡ ಬಹಳಷ್ಟು ಹೊಗಳುತ್ತದೆ. ಈ ಭಾಗವತ ಕಲಿಯುಗದಲ್ಲಿ ಎಷ್ಟು ಶ್ರೇಷ್ಠವಾಗಿದೆ ಅದನ್ನು ತಿಳಿಸ್ಕೊಂಡು ಹೋಗ್ತದೆ. ಅದರಲ್ಲಿ ಪದ್ಮಪುರಾಣದಲ್ಲಿ ಬಂದಿರುವಂತಹ ಭಾಗವತ ಮಹಾತ್ಮೆ, ಒಮ್ಮೆ ಶೌನಕರ ಆಶ್ರಮಕ್ಕೆ, ಶೌನಕರು ಅಂತ ಹೇಳಿದರೆ ಹಿಂದೆ ನೈಮಿಷಾರಣ್ಯದಲ್ಲಿದ್ದಂತಹ ದೊಡ್ಡ ಮಹರ್ಷಿಗಳು, ಅವರು ಕುಲಪತಿಗಳಾಗಿದ್ದವರು. ಅಂತ ಹೇಳಿದರೆ 10,000 ವಿದ್ಯಾರ್ಥಿಗಳಿಗೆ ಪ್ರತಿದಿನ ತಾವು ಊಟವನ್ನು ಕೊಡ್ತಾ ವಿದ್ಯೆಯನ್ನು ಕೊಡ್ತಾ ಇದ್ದವರು. ಅದಕ್ಕೆ ಅವರಿಗೆ ಕುಲಪತಿಗಳು ಅಂತ ಕರೀತಾರೆ. ಅಂತಹ ಶೌನಕರ ಆಶ್ರಮಕ್ಕೆ, ವಿದ್ಯಾಲಯಕ್ಕೆ ಬಂದವರು ಸೂತಪ್ರಾಣಿಕರು. ಆ ಸೂತಪ್ರಾಣಿಕರಾದರೂ ಎಲ್ಲ ಕಡೆ ತಿರುಗುತ್ತಾ ಇರುವವರು. ಎಲ್ಲೆಲ್ಲಿ ಈ ರೀತಿ ಪುರಾಣ, ಇತಿಹಾಸ ಇವುಗಳ ಕಥೆ ನಡೀತದೆ ಅಲ್ಲೆಲ್ಲ ಹೋಗಿ ತಾವು ಕೇಳ್ತಾರೆ. ಕೇಳಿ ತಾವು ತಿರುಗುತ್ತಾ ಇರ್ತಾರೆ. ಆ ರೀತಿ ತಿರುಗುತ್ತಾ ಶೌನಕರ ಆಶ್ರಮಕ್ಕೆ ಬಂದರು.
ಶೌನಕರು ಅವರ ಬಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಕಥೆ ನಡೆದದ್ದು ಸಾಮಾನ್ಯ ಯಾವಾಗ ಅಂತ ಹೇಳಿದರೆ ಇವತ್ತಿನಿಂದ ಒಂದು 5,000 ವರ್ಷಗಳ ಹಿಂದೆ. ಅಂದರೆ ಕಲಿಯುಗ ಪ್ರಾರಂಭ ಆಗಿದೆ. ಕಲಿಯುಗ ಪ್ರಾರಂಭ ಆಗಿ 5,000 ವರ್ಷ ಆಯಿತು. ಆ ಕಲಿಯುಗ ಪ್ರಾರಂಭ ಆದಂತಹ ಹತ್ತಿರದಲ್ಲಿ ಶೌನಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ಸೂತ ಪುರಾಣಿಕರ ಬಳಿ. ಸೂತ ಪುರಾಣಿಕರೇ, ನೀವು ಚೆನ್ನಾಗಿ ತಿಳಿದಿರುವಂಥವರು, ಎಲ್ಲ ವಿಷಯಗಳನ್ನು ಚೆನ್ನಾಗಿ ಬಲ್ಲಿದ್ದೀರಿ. ನಿಮ್ಮ ಬಳಿ ನಮ್ಮದೊಂದು ಪ್ರಾರ್ಥನೆ ಇದೆ. ಏನು ಅಂದರೆ, ಈಗಾಗಲೇ ಕಲಿಯುಗ ಬಂತು. ಕಲಿಯುಗದ ಮುಖ್ಯ ಲಕ್ಷಣ ಏನು ಅಂತೇಳಿದ್ರೆ ಪ್ರಾಯ ಜೀವಶ್ಚ ಅಸುರತಾಂಗತಃ ಅಂತ. ಬೇರೆ ಯುಗಗಳಲ್ಲಿ ಅಸುರರು ಅಂತ ಕೆಲವು ಮಂದಿ ಇರ್ತಾ ಇದ್ರು. ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು, ಹಿರಣ್ಯಾಕ್ಷ, ದುರ್ಯೋಧನ, ದುಶ್ಯಾಸನಂತವರು ಕೆಲವರು ಮಾತ್ರ ಕಾಣ್ಲಿಕ್ಕೆ ಸಿಗ್ತಾ ಇದ್ರೆ, ಕಲಿಯುಗದಲ್ಲಿ ಸಹಜವಾಗಿ ಸಾಮಾನ್ಯವಾಗಿ ಎಲ್ಲರೂ ದೈತ್ಯರ ಹಾಗೆ ಇರ್ತಾರೆ ಅಂತ ಹೇಳ್ತಾರೆ, ಅಸುರರ ಹಾಗೆ ಇರ್ತಾರೆ. ಅಂದರೆ ಮನುಷ್ಯನಲ್ಲಿ ದುಷ್ಟಬುದ್ಧಿ ಅನ್ನುವುದು ಸಹಜವಾಗಿ ಕಾಣಿಸ್ತಾ ಇರ್ತದೆ ಈ ಕಲಿಯುಗದಲ್ಲಿ. ಏನಂತ ಹೇಳಿದ್ರೆ ಅದು ಕಾಲದ ಪ್ರಭಾವ, ಯುಗದ ಪ್ರಭಾವ. ಅದರಿಂದಾಗಿ ಮನುಷ್ಯನಿಗೆ ಕಷ್ಟ ಹೆಚ್ಚು, ಬಹಳ ಕಷ್ಟಪಡ್ತಾ ಇರ್ತಾನೆ. ದೈಹಿಕವಾಗಿ ಕಷ್ಟ ಅಂದರೆ ರೋಗ ರುಜಿನಗಳ ಮೂಲಕ, ಮಾನಸಿಕವಾಗಿ ಕಷ್ಟ ಕಾರ್ಪಣ್ಯಗಳಿಂದ, ಅಂದರೆ ನೆಮ್ಮದಿ ಇಲ್ಲ. ಇಂಥ ಕಲಿಯುಗದಲ್ಲಿ ಮನುಷ್ಯನಿಗೆ ನೆಮ್ಮದಿ ಯಾವ ರೀತಿ ಸಿಗ್ತದೆ? ಯಾಕಂದ್ರೆ ಅವನು ಬಯಸುವುದೇ ಅದನ್ನು. ಎಲ್ಲ ಕಾಲದಲ್ಲೂ ಮನುಷ್ಯ ಬಯಸುವುದು ಒಂದನ್ನೇ, ನೆಮ್ಮದಿ, ಸುಖ. ಅದು ಬೇಕು ಜೀವನದಲ್ಲಿ ಅಂತ. ಅದು ಹೇಗೆ ಸಿಗತ್ತೆ? ನೀವಾದರೂ ಚೆನ್ನಾಗಿ ತಿಳಿದವರು, ಅದಕ್ಕಾಗಿ ನಮಗೆ ತಿಳಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶೌನಕರು ಕೇಳಿದ ಪ್ರಶ್ನೆಗೆ ಸೂತರು ಉತ್ತರವನ್ನು ಕೊಡ್ತಾರೆ. ಶೌನಕರೇ, ಈ ಕಲಿಯುಗದಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂತ ಹೇಳಿದರೆ, ಅಂದರೆ ಮನುಷ್ಯನ ಸಕಲ ಕಷ್ಟಗಳು ಪರಿಹಾರ ಆಗಬೇಕು, ಸಕಲ ರೋಗ ರುಜಿನಗಳು ಪರಿಹಾರ ಆಗಬೇಕು, ನೆಮ್ಮದಿ ಸಿಗಬೇಕು, ಸುಖ ಸಿಗಬೇಕು ಅಂತ ಇದ್ರೆ ಒಂದೇ, ಭಾಗವತದಿಂದ ಮಾತ್ರ ಅಂತ ಹೇಳ್ತಾರೆ. ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲು ಕೀರೇಣ ಭಾಷಿತಂ. ಗಟ್ಟಿಯಾಗಿ ಹಿಂದೆ ಋಷಿಮುನಿಗಳು ಹೇಳಿದಂತಹ ಮಾತು ಒಂದೇ, ಭಾಗವತವೇ ಮದ್ದು ಅಂತ, ಇನ್ನೊಂದು ಮದ್ದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ಏನಿದೆ ಇದರಲ್ಲಿ ಇಂಥದ್ದು ಈ ಭಾಗವತದಲ್ಲಿ ಅಂತ ಹೇಳಿದ್ರೆ, ಎಲ್ಲಕ್ಕಿಂತ ಮುಖ್ಯ ಏನಾಗತ್ತೆ ಅಂತ ಹೇಳಿದ್ರೆ ಮನಸ್ಸು ಶುದ್ಧಿ ಆಗತ್ತೆ ಅಂತ. ಎಲ್ಲಕ್ಕಿಂತ ಮನುಷ್ಯನಿಗೆ ರೋಗ ರುಜಿನಗಳಿರಬಹುದು, ದುಃಖಕ್ಕಿರಬಹುದು, ಮುಖ್ಯ ಕಾರಣ ಏನಂದ್ರೆ ಮನಸ್ಸೊಂದು ಸರಿ ಇದೆ ಅಂತ ಹೇಳಿದ್ರೆ ಎಲ್ಲ ಸರಿ ಇದೆ ಅಂತ. ಮನಸ್ಸೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಯಾವುದು ಸರಿ ಇಲ್ಲ ಅಂತ. ಯಾಕಂದ್ರೆ ಸುಖ ದುಃಖ ಇರುವಂತಹದ್ದು ಹೊರಗಿನ ಯಾವುದೇ ವಸ್ತುವಿನಲ್ಲ, ಮತ್ತೆ ಮನಸ್ಸಿನಲ್ಲಿ. ಮನಸ್ಸೊಂದು ಚೆನ್ನಾಗಿದೆ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಸುಖವೇ, ಮನಸ್ಸು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆಯೂ ಕಷ್ಟವೇ. ಅದಕ್ಕಾಗಿ ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸು ಶುದ್ಧವಾದಾಗ ನಿಮಗೆ ಎಲ್ಲಿವರೆಗೆ ಅಂದರೆ ರೋಗ ರುಜಿನಗಳಿಗೂ ಕಾರಣ ಮನಸ್ಸು ಸರಿ ಇಲ್ಲದೆ ಇರುವುದು. ನೀವು ಬೇಕಿದ್ರೆ ಯೋಚನೆ ಮಾಡ್ತಾ ಕೂತ್ಕೊಳ್ಳಿ, ಇವಾಗಿಂದಲೇ ನನಗೆ ಇವತ್ತು ಮಧ್ಯಾಹ್ನ ಜ್ವರ ಬರುತ್ತೆ. ನೀವು ಇದನ್ನು ಮನಸ್ಸಿನಲ್ಲಿ ಹೇಳ್ತಾ ಇರಿ, ಮಧ್ಯಾಹ್ನದೊಳಗೆ ನಿಮಗೆ ಜ್ವರ ಬಂದೇ ಬರ್ತದೆ. ಕಾರಣ ಏನು ಅಂದರೆ ಮನುಷ್ಯನ ಮನಸ್ಸು ಅಷ್ಟು ತಾನು ಮುಖ್ಯವಾಗಿರುವಂಥದ್ದು. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಅದನ್ನೇ ಹೇಳ್ತಾರೆ. ಅಂಥ ಮನಸ್ಸು ಶುದ್ಧ ಆಗಬೇಕು. ಯಾವುದರಿಂದ? ಭಾಗವತದಿಂದ ಮಾತ್ರ. ಹಿಂದೆ ಈ ಭಾಗವತವನ್ನ ಮೊದಲು ಬಾರಿ ಭೂಮಿಯಲ್ಲಿ ತಂದವರು ಯಾರು ಅಂದರೆ ಶುಕಾಚಾರ್ಯರು. ರುದ್ರದೇವರ ಅವತಾರವಾಗಿರುವಂತಹ ವೇದವ್ಯಾಸರ ಪುತ್ರರಾಗಿರುವಂತಹ ಶುಕಾಚಾರ್ಯರು ಮೊದಲು ಪರೀಕ್ಷಿತನಿಗೆ ಭಾಗವತವನ್ನು ಹೇಳಿದರು. ಯಾಕಂದರೆ ಅವನಿಗೆ ಮುಂದೆ ಇದನ್ನು ವಿಸ್ತಾರವಾಗಿ ಕಥೆಯನ್ನು ನೋಡಲಿಕ್ಕಿದ್ದೇವೆ ನಾವು. ಅಂದರೆ ಪರೀಕ್ಷಿತನಿಗೆ ಈ ನಮ್ಮ ದೇಶವನ್ನು ಆಳಿದಂತಹ ಕಲಿಯುಗದಲ್ಲಿ ಎರಡನೆಯ ರಾಜ, ಅವನಿಗೆ ಒಬ್ಬ ಬ್ರಹ್ಮಚಾರಿಯ ಶಾಪ ಬಂತು. ಇನ್ನು 7 ದಿನದಲ್ಲಿ ಸಾಯ್ತೀಯ ನೀನು ಅಂತ. ಸಾವು ನಿಶ್ಚಿತವಾಯಿತು. ಅದಕ್ಕಾಗಿ ಗಂಗಾ ತೀರದಲ್ಲಿ ಬಂದು ಕೂತ. ಶುಕಾಚಾರ್ಯರು ಅವನಿಗೆ ಮೊದಲ ಬಾರಿಗೆ ಭಾಗವತವನ್ನು ಹೇಳಿದರು. ಯಾವಾಗ ಭಾಗವತವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು ಆಗ ದೇವತೆಗಳೆಲ್ಲ ಮೇಲಿನಿಂದ ಎಳ್ಕೊಂಡು ಬಂದ್ರಂತೆ. ಮುಂದೆ ಇಂದ್ರ ಇದ್ದಾನೆ. ಇಂದ್ರನ ಕೈಯಲ್ಲಿ ಅಮೃತದ ಕಲಶ ಇದೆಯಂತೆ. ಸ್ವರ್ಗಲೋಕದ ಅತ್ಯಮೂಲ್ಯವಾದ ವಸ್ತುಗಳಲ್ಲಿ ಪ್ರಮುಖವಾದದ್ದು ಯಾವುದು ಅಂತ ಹೇಳಿದ್ರೆ ಅಮೃತ. ಮಹಾಭಾರತ ತಿಳಿಸ್ತದೆ, ಸ್ವರ್ಗದಲ್ಲಿ ಅಮೃತಕ್ಕಿರುವಷ್ಟು ಸೆಕ್ಯೂರಿಟಿ ಇನ್ಯಾವುದಕ್ಕೂ ಇಲ್ವಂತೆ. ಯಾಕಂದ್ರೆ ಯಾರೋ ಅಮೃತದ ಹತ್ರ ಹೋಗಬಾರದು ಅಂತ. ಅಂಥ ಅಮೃತವನ್ನೇ ತಗೊಂಡ್ಬರ್ತಾ ಇದ್ದಾರೆ. ತಗೊಂಡು ಬಂದು ಶುಕಾಚಾರ್ಯರಿಗೆ ಕೊಟ್ಟು ಹೇಳ್ತಾರೆ, ಇಂದ್ರ ಮತ್ತು ಉಳಿದ ಎಲ್ಲ ದೇವತೆಗಳು, ಶುಕಾಚಾರ್ಯರೇ, ನೀವೀಗ ಪರೀಕ್ಷಿತನಿಗೆ ಯಾಕೆ ಭಾಗವತ ಹೇಳ್ತಾ ಇದ್ದೀರಿ?
ಅವನನ್ನು ಬದುಕಿಸಬೇಕು ಅಂತ ತಾನೆ. ಅಂದ್ರೆ 7 ದಿನ ಭಾಗವತ ಹೇಳಿ ಅವನನ್ನು ಬದುಕಿಸಬೇಕು, 7ನೇ ದಿನ ಹಾವು ಕಚ್ಚಿ ಸಾಯ್ತಾನವನು, ಸಾಯ್ದಾಗ ಆಗಬೇಕು ಅಂತ. ಅದಕ್ಕೆ ಕಷ್ಟ ಇಲ್ಲ. ಅಮೃತ ತಗೊಳ್ಳಿ, ಅಮೃತ ಕುಡಿಸ್ಬಿಡಿ ಅವನಿಗೆ. ಅಮೃತ ಕುಡಿದ್ರೆ ಸಾಯುವುದಿಲ್ಲ. ಮತ್ತೆ ನೀವು ಅವನಿಗೆ ಭಾಗವತ ಹೇಳಲಿಕ್ಕಿದ್ದೀರಲ್ಲ, ಆ ಭಾಗವತ ನಮಗೆ ಕೊಡಿ ಅಂತ ಹೇಳಿ. ಭಾಗವತವನ್ನು ನಮಗೆ ಕೊಡಿ, ಅಮೃತವನ್ನು ನಿಮಗೆ ಕೊಡ್ತೇವೆ ಅಂತ. ಆಗ ಶುಕಾಚಾರ್ಯರು ನಕ್ಕು ಹೇಳಿದ್ರಂತೆ. ನಕ್ಕು ತಾವು ಹೇಳ್ತಾರೆ, ಕ್ವಸುದ ಕ್ವಕಥಾ ಲೋಕೆ ಕ್ವ ಕಾಚಹ ಕ್ವ ಮಣಿರ್ಮಹಾನ್ ಅಂತ. ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಒಂದು ಗಾಜಿನ ಚೂರಿಗೂ ನವರತ್ನಕ್ಕೂ ಸಂಬಂಧ ಹಚ್ಚಲಿಕ್ಕಿದೆಯೇನು? 2 ಫಳಫಳ ಅಂದು ಹೊಳಿಬಹುದು, ಗಾಜಿನ ಚೂರು ಹೊಳಿಬಹುದು, ರತ್ನವೂ ಹೊಳಿಬಹುದು. ಆದರೆ 2ಕ್ಕೆ ವ್ಯತ್ಯಾಸ ಇಲ್ವೇನು? ಅದಕ್ಕೆ ಇದಕ್ಕೆ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂದ್ರೆ ಸಾಧ್ಯ ಉಂಟೇನು? ಆ ರೀತಿ ನಿಮ್ಮ ಅಮೃತ ಕುಡಿದ್ರೆ ಎಷ್ಟು ದಿನ ಬದುಕಬಹುದು? 1,00,000 ವರ್ಷ ಅಥವಾ 1,00,000,000 ವರ್ಷ, ಆಮೇಲೂ ಸಾಯಲೇಬೇಕು ತಾನೆ ಅಂತ ಹೇಳಿದ್ರೆ, ಅಮೃತವನ್ನು ಕುಡಿದ್ರೆ ಸಾಯುವುದೇ ಇಲ್ಲ ಅಂತ ಆಗುದಿಲ್ಲ, ಆದರೆ ಸಾಯುವುದು ಮಾತ್ರ ತಡ ಆಗ್ತದಷ್ಟೇ. ಕೋಟಿ ಕೋಟಿ ವರ್ಷಗಳ ಇದ್ದು ಮತ್ತೆ ಸಾಯ್ತಾನೆ. ಆದರೆ ಭಾಗವತವನ್ನು ಪಾನ ಮಾಡಿದರೆ ಸಾಯ್ತಾನೆ, ಆದರೆ ಅದೇ ಅವನ ಕಡೆಯ ಸಾವು. ಮತ್ತೆ ಅವನು ಸಾಯುವುದಿಲ್ಲ. ಕಾರಣ ಏನು ಅಂದ್ರೆ ಮತ್ತೆ ಅವನು ಹುಟ್ಟಿ ಬರುವುದಿಲ್ಲ. ಈ ರೀತಿ ಸಾವನ್ನೇ ಸಾಯಿಸುವಂತಹ ಭಾಗವತ ಏನಿದೆ, ಆ ಭಾಗವತಕ್ಕೂ ನಿಮ್ಮ ಅಮೃತಕ್ಕೂ ಎಲ್ಲಿಯ ಸಂಬಂಧ? ಹೋಗಿ ಹೋಗಿ ಇಂದ ಕಳಿಸಿಬಿಟ್ರಂತೆ. ಈ ರೀತಿ ಭಾಗವತ ಅತ್ಯಂತ ಪ್ರಮುಖವಾಗಿರುವಂತಹ ಶಾಸ್ತ್ರ. ಇದರ ಮಹಾತ್ಮೆಯನ್ನು ಹೇಳ್ತೇನೆ ಕೇಳ್ರಿ ಅಂತ ಹೇಳಿ ಸೂತ ಪುರಾಣಿಕರು ಹೇಳ್ತಾರೆ. ಒಮ್ಮೆ ನಾರದರು ಇದೇ ಕಲಿಯುಗದಲ್ಲಿ, ಕಲಿಯುಗ ಪ್ರಾರಂಭ ಆಗಿ 200 ವರ್ಷ ಆಗಿದೆ ನೋಡಿ, ಆಗ ತಿರುಗುತ್ತಾ ಇದ್ದಾರಂತೆ, ಎಲ್ಲ ಕಡೆ ತಿರುಗುತ್ತಾ ಬದರಿಗೆ ಹೋದ್ರಂತೆ. ನಾವಿವತ್ತು ಯಾವುದು ವಿಶಾಲ ಬದರಿಗೆ ಹೋಗ್ತೇವೆ, ಆ ಬದರಿಗೆ ಹೋದ್ರಂತೆ. ಆ ಬದರಿಯಲ್ಲಿ ಸನಕಾದಿ ಋಷಿಗಳಿದ್ದಾರೆ, 4 ಮಂದಿ ಸನಕಾದಿ ಋಷಿಗಳಿದ್ದಾರೆ. ದೇವತೆಗಳು ಯಾವತ್ತೂ ಇರ್ತಾರೆ ಬದರಿಯಲ್ಲಿ. ಇವತ್ತು ನೀವು ಹೋದ್ರೆ ಅದೃಶ್ಯರಾಗಿರ್ತಾರೆ. ಕೆಲವು ಯೋಗಿಗಳಿಗೆ ಕಾಣಿಸ್ತಾರೆ ದೇವತೆಗಳು ಬದರಿಯಲ್ಲಿ. ಸನಕಾದಿಗಳಿಗೆ ನಾರದರು ಸಿಕ್ಕಿದ್ರು. ಸನಕಾದಿಗಳು ಕೇಳ್ತಾರೆ, ನಾರದರೆ ಯಾಕೆ ನೀವು ಬಹಳ ಖಿನ್ನರಾಗಿದ್ದೀರಲ್ವ, ಬೇಜಾರಾಗಿದ್ದೀರಲ್ವ, ಏನು ಕಾರಣ ಅಂತ. ಅದಕ್ಕೆ ನಾರದರು ಹೇಳಿದರು, ನನಗೊಂದು ತುಂಬ ಈಗ ಬೇಸರದ ಸಂಗತಿ ಇದೆ ಅಂತ. ಏನು ಅಂದರೆ, ನಾನು ಈ ಕಲಿಯುಗದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಹೋದೆ. ಆದರೆ ಕಲಿಯುಗ ನೋಡಿ ಇನ್ನು ಪ್ರಾರಂಭದಲ್ಲಿ ಅವಳು ಹೇಳ್ತಾ ಇರೋದು. ಅಂದರೆ ಇವತ್ತಿಗಿಂತ ಸಾಮಾನ್ಯ 4800 ವರ್ಷದ ಹಿಂದೆ ಯಾವ ರೀತಿ ಇತ್ತು ಅಂತ. ಯಾವ ತೀರ್ಥಕ್ಷೇತ್ರಕ್ಕೆ ಹೋದ್ರೂ ನೆಮ್ಮದಿ ಸಿಗುವುದಿಲ್ಲ ನೋಡಿ. ವಾಸ್ತವಿಕವಾಗಿ ಹಿಂದೆ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಇದ್ದದ್ದು ಯಾಕಂತ ಹೇಳಿದ್ರೆ, ನಮ್ಗೇನು ತಲೆ ಬಿಸಿ ಇದೆ ಅದೆಲ್ಲ ಕಳ್ಕೊಂಡ್ಬಿಡ್ಬೇಕು ಅಂತ. ಆದರೆ ತೀರ್ಥಕ್ಷೇತ್ರಕ್ಕೆ ಹೋದರೆ ಖಂಡಿತ ನಮ್ಮ ನೆಮ್ಮದಿ ಸಿಗುವುದಿಲ್ಲ, ಇರುವ ನೆಮ್ಮದಿ ಹೊರಟೋಗ್ತದೆ. ಅಂದರೆ ತೀರ್ಥಕ್ಷೇತ್ರಗಳ ಹಾಳಾಗಿದೆ, ತೀರ್ಥಗಳ ಹಾಳಾಗೋಗಿದೆ. ಇವತ್ತು ನಮಗೆ ಗೊತ್ತು, ಗಂಗಾದಿ ತೀರ್ಥಗಳನ್ನೇ ಹಾಳು ಮಾಡ್ತಾ ಇದ್ದಾರೆ. ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೂ ಒಬ್ಬ ಪುಣ್ಯಾತ್ಮ ಸಿಗುವುದಿಲ್ಲ, ಪಾಪಿಗಳೇ ತುಂಬಿಕೊಳ್ತಾ ಇದ್ದಾರೆ. ಪುಣ್ಯಕ್ಷೇತ್ರಗಳಲ್ಲೆಲ್ಲ ಪಾಪಿಗಳು ತುಂಬಿಕೊಳ್ತಾ ಇದ್ದಾರೆ. ಯೋಗಿಗಳು ಅಂತ ನೋಡ್ಲಿಕ್ಕೇ ಇಲ್ಲ. ಸನ್ಯಾಸಿಗಳು ವಸ್ತ್ರ ಮಾತ್ರ ತೊಟ್ಟವರು, ಒಳಗಿನಿಂದ ಸನ್ಯಾಸ ಏನೂ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನ ಯೋಗಿ ನೈವ ಸಿದ್ಧೋವ ನ ಜ್ಞಾನಿ ಸತ್ಕ್ರಿಯೋ ನರಹ ಕಲಿದಾವ ನಲೇನಾದ್ಯ ಸಾಧನಂ ಭಸ್ಮತಾಂಗತಂ. ಇಷ್ಟೇ, ಜನಗಳೆಲ್ಲರಿಗೂ ಕೂಡ ದುಡ್ಡು ಮಾಡುವಂತಹ ಭರ. ಕೆಲವರು ಅನ್ನ ಮಾರಿ ದುಡ್ಡು ಮಾಡುವವರು, ಇನ್ನು ಕೆಲವರು ವೇದ ಮಾರಿ ದುಡ್ಡು ಮಾರುವವರು, ಇನ್ನು ಕೆಲವರು ತಮ್ಮ ಕೂದಲನ್ನೇ ಮಾರಿ ದುಡ್ಡು ಮಾಡುವವರು. ಅಂತ ಹೇಳಿದರೆ ವೇಶ್ಯಾವೃತ್ತಿ. ಅದಕ್ಕೂ ಹೇಸದವರು ಸ್ತ್ರೀಯರು ತಮ್ಮ ಮೈಯನ್ನೇ ಮಾರಿ ದುಡ್ಡು ಮಾಡ್ತಾರೆ. ಇಂತಹ ಘೋರವಾದ ಕಲಿಯುಗ ಬಂದಿದೆ. ಇದನ್ನೆಲ್ಲ ನೋಡ್ತಾ 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 ನಾನು ವೃಂದಾವನಕ್ಕೆ ಹೋದೆ. ವೃಂದಾವನ ಅಂದರೆ ಕೃಷ್ಣ ತಾನು ಆಟವಾಡಿದಂತಹ ಜಾಗ, ತನ್ನ ಲೀಲೆಯನ್ನು ತೋರಿಸಿದಂತಹ ಜಾಗ ಮಥುರಾ ವೃಂದಾವನ. ಅಲ್ಲಿಗೆ ಹೋದಾಗ ನನಗೆ ಅಲ್ಲಿ ಒಂದು ದೃಶ್ಯ ಕಂಡಿತು, ಆಶ್ಚರ್ಯಜನಕವಾದ ದೃಶ್ಯ. ಒಬ್ಬಳು ಹೆಣ್ಣು ತಾನು ಅಳ್ತಾ ಇದ್ದಾಳೆ. ಅವಳ ಪಕ್ಕದಲ್ಲಿ 2 ಮುದುಕರು ಮಲ್ಕೊಂಡಿದ್ದಾರೆ. ನಾನು ನೋಡಿದೆ. ನನ್ನ ನೋಡಿದ ಕೂಡಲೇ ಪಾಪ ಅವಳು ನಾರದರೆ ಬನ್ನಿ 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 ಅಂತ ಕರೆದ್ಲು ನನ್ನನ್ನು. ಹತ್ತಿರ ಹೋದೆ. ಹತ್ತಿರ ಹೋಗಿ ವಿಚಾರಿಸಿದೆ, ನೀನು ಯಾರಮ್ಮ, ಯಾಕೆ ಈ ರೀತಿ ಅಳ್ತಾ ಇದ್ಯಾ, ಇವರಿಬ್ರು ಯಾರು ಮುದುಕರು ಅಂತ. ಅವಳ ಕತೆ ಹೇಳಿದ್ಲು. ನನಗೆ ಬಹಳ ಆಶ್ಚರ್ಯ ಆಗೋಯ್ತು. ಏನಂದ್ರೆ, ಅವಳ ಮಕ್ಕಳಂತೆ 2 ಮುದುಕರು. ಅವಳು ಯುವತಿಗೆ 2 ಮುದುಕರಾದ ಮಕ್ಕಳು. ಜಗತ್ತಿನಲ್ಲಿ ಈ ರೀತಿ ಇದೆಯೋ? ಯಾವತ್ತು
ಮಕ್ಕಳು ಯುವತಿಯರಾಗಿರುವುದುಂಟು, ಯುವಕರಾಗಿರುವುದು, ತಂದೆ ತಾಯಂದಿರು ಮುದುಕರಾಗಿರುವುದುಂಟು. ಆದರೆ ಅದಕ್ಕೆ ವಿಪರೀತ ರಿವರ್ಸ್ ಆಗಿಬಿಟ್ಟಿದೆ. ಏನಮ್ಮ ಇದಕ್ಕೆ ಕಾರಣ ಅಂತ ಹೇಳಿದರೆ ಅವಳು ಹೇಳ್ತಾಳೆ ತನ್ನ ಕಥೆಯನ್ನ. ಉತ್ಪನ್ನ ದ್ರವಿಡೇ ದೇಶೇ, ನಾನು ಭಕ್ತಿ ಅಂತ ನನ್ನ ಹೆಸರು. ಇವರಿಬ್ಬರು ನನ್ನ ಮಕ್ಕಳು ಜ್ಞಾನ ವೈರಾಗ್ಯ ಅಂತ. ನಾವು ಹುಟ್ಟಿದ್ದೆಲ್ಲಿ ಅಂದರೆ ದ್ರವಿಡ ದೇಶದಲ್ಲಿ, ತಮಿಳುನಾಡಿನಲ್ಲಿ ನಾವು ಹುಟ್ಟಿದ್ದು. ಬೆಳೆದದ್ದೆಲ್ಲಿ ಅಂದರೆ ಕರ್ನಾಟಕದಲ್ಲಿ ಬೆಳೆದದ್ದು. ನಂತರ ಸ್ವಲ್ಪ ಸ್ವಲ್ಪ ಮಹಾರಾಷ್ಟ್ರದಲ್ಲಿ. ನಂತರ ನಾವು ಈ ರೀತಿ ಹೋಗ್ತಾ ಹೋಗ್ತಾ ಮೂವರು ಮುದುಕರಾಗ್ಬಿಟ್ವು. ಮುದುಕರು ಮುದುಕಿ ಎಲ್ಲಿ ಅಂದರೆ ಗುರ್ಜರೇ, ಗುಜರಾತಿನಲ್ಲಿ ಸಂಪೂರ್ಣ ಮುದುಕಿಯರಾಗ್ಬಿಟ್ವು. ಎಲ್ಲಿ ಹೋದ್ರು ಇನ್ಯಾಗೆ ನಾವು ಇನ್ನೂ ನಮಗೆ ಯೌವನವೇ ಮುಗಿದಿಲ್ಲ, ಅದರೊಳಗೆ ಮುದುಕಿ ಆಗ್ಬಿಟ್ಟೆ. ನಾವು ಏನು ಮಾಡಬೇಕು ಗೊತ್ತಾಗದೆ ಏನಿದಕ್ಕೆ ಮದ್ದು ಅಂತ ಹುಡುಕ್ತಾ ಹೋಗಿ ವೃಂದಾವನವನ್ನು ಸೇರಿದ್ವು. ಕೃಷ್ಣ ತಾನು ನಡೆದಾಡಿದಂತಹ ಜಾಗ, ಅವನ ಲೀಲೆಯನ್ನು ತೋರಿದಂತಹ ಜಾಗ, ಅಂತಹ ವೃಂದಾವನವನ್ನು ಪ್ರವೇಶ ಮಾಡಿದ ಕೂಡಲೇ ನಾನು ಮತ್ತೆ ಯುವತಿಯಾದೆ. ಆದರೆ ನನ್ನ ಇಬ್ಬರು ಮಕ್ಕಳು ಕೂಡ ಇನ್ನು ಮುದುಕರಾಗೇ ಇದ್ದಾರೆ. ಏನು ಮಾಡಿದ್ರು ಅವರನ್ನು ಏಳಿಸ್ಲಿಕ್ಕಾಗ್ತಾ ಇಲ್ಲ. ನಾರದರೆ ನೀವೇ ಇದಕ್ಕೇನಾದರೂ ಉಪಾಯವನ್ನು ಹೇಳಬೇಕು, ಮತ್ತೆ ಇವರಿಬ್ಬರು ಯುವಕರಾಗಿ ಎದ್ದು ನಿಲ್ಲುವಂತೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಡ್ತಾಳೆ. ನಾರದರಿಗೆ ಅರ್ಥ ಆಯಿತು. ಅಂದರೆ ನೋಡಿ, ಇದು ಎಷ್ಟು ಸ್ವಾರಸ್ಯವಾದಂತಹ ಮಾತು ಅಂತ ಹೇಳಿದರೆ, ಭಕ್ತಿ ಪಂಥ ಅಂತ ಹುಟ್ಟಿದ್ದು ತಮಿಳುನಾಡಿನಲ್ಲಿ. ಭಕ್ತಿ ಪಂಥ ಅಂದರೆ ನೋಡಿ, ನಿಜವಾಗಿಯೂ ಕೂಡ ಭಕ್ತಿಯ ಬಗ್ಗೆ ಸ್ವಲ್ಪ ಹೆಚ್ಚು ಮಹತ್ವವನ್ನು ಕೊಟ್ಟರು ರಾಮಾನುಜಾಚಾರ್ಯರ ಮೂಲಕ. ನಿಜವಾಗಿಯೂ ನಂತರ ಅದನ್ನು ಬಹಳ ಸರಿಯಾಗಿ ಹೇಳಿ ಅದನ್ನು ಅಭಿವೃದ್ಧಿ ಮಾಡಿದ್ದು ಕರ್ನಾಟಕದಲ್ಲಿ ಮಧ್ವಾಚಾರ್ಯರು. ಹರಿದಾಸ ಪಂಥ, ಹರಿದಾಸ ಸಾಹಿತ್ಯ ಏನಿದೆ ಅದರ ಮೂಲಕ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಹೊಂದಿತು. ಕಲಿಯುಗದಲ್ಲಿ ಅದಕ್ಕೋಸ್ಕರವೇ ಹರಿನಾಮ ಸಂಕೀರ್ತನೆ ಬಹಳ ವಿಶೇಷವಾಗಿರುವಂಥದ್ದು ಭಕ್ತಿಗೆ. ಅದು ಬೆಳೆದದ್ದೇ ಕರ್ನಾಟಕದಲ್ಲಿ ವಿಶೇಷವಾಗಿ, ನಂತರ ಸ್ವಲ್ಪ ಮಹಾರಾಷ್ಟ್ರದಲ್ಲಿ. ಇವತ್ತು ನೋಡಿ, ಮಹಾರಾಷ್ಟ್ರದಲ್ಲಿ ಭಜನೆ ಅಂದರೆ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಪಂಡ್ರಾಪುರದಲ್ಲಿ ಭಜನೆ ಮಾಡಲಿಕ್ಕೋಸ್ಕರ 100 ಮೈಲಿಯಿಂದ ನಡ್ಕೊಂಡು ಬರ್ತಾರೆ. ಅಲ್ಲಿ ನೀವು ಇವತ್ತು ದರ್ಶನಕ್ಕೆ ಹೋದ್ರು ಪಾಂಡುರಂಗನ ಮುಂದೆ ಸ್ವಲ್ಪ ಏನಾದರೂ ಕೈ ತಟ್ಟಬೇಕು, ಕುಣಿಬೇಕು. ಯಾಕಂದ್ರೆ ಅದಲ್ಲಿ ಒಂದು ನಿಯಮ, ಅಷ್ಟಾದ್ರೂ ನಾಮ ಸಂಕೀರ್ತನೆ ಮಾಡಿ ಅಂತ. ಈ ರೀತಿ ಮಹಾರಾಷ್ಟ್ರದಲ್ಲಿ ನಾವು ಭಕ್ತಿ ಹೆಚ್ಚಿದ್ದೆ ಅಲ್ಲಿ. ಆದರೆ ಬರ್ತಾ ಗುಜರಾತನ್ನು ಪ್ರವೇಶ ಮಾಡಿದಾಗ ಎಲ್ಲ ಹೊರಟೋಯ್ತು. ಒಂದು ಗುಜರಾತಲ್ಲಿ, ಯಾಕಂದ್ರೆ ಹತ್ತಿರದಲ್ಲೇ ಪಾಕಿಸ್ತಾನ. ಅದರಿಂದಾಗಿ ಅಲ್ಲಿ ನಾವು ಮತ್ತೆ ಮುದುಕಿಯರಾಗುವುದು. ಅಂದರೆ ಏನೂ ಇಲ್ಲ ಅಂತಾಯ್ತು. ಜ್ಞಾನವೂ ಇಲ್ಲ, ಭಕ್ತಿಯೂ ಇಲ್ಲ, ವೈರಾಗ್ಯವೂ ಇಲ್ಲ. ಆದರೆ ನಂತರ ವೃಂದಾವನವನ್ನು ಪ್ರವೇಶ ಮಾಡಿದ್ದು, ಅಲ್ಲಿ ಭಕ್ತಿ ನಲಿದಾಡ್ತಾ ಇದೆ. ಅಲ್ಲಿಗೆ ಹೋದಾಗ ಭಕ್ತಿ ಮತ್ತೆ ಯುವತಿಯಾದ್ಲು. ಇವತ್ತು ನೀವು ನೋಡಿ, ವೃಂದಾವನವನ್ನು ಪ್ರವೇಶ ಮಾಡಿದರೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಒಂದು ಮನೆ ಗೋಡೆ ಮೇಲೂ ಇರುವಂತಹದ್ದು ರಾಧೇಶ್ಯಾಮ್ ಅಂತ, ರಾಧಾಕೃಷ್ಣ ಅಂದ್ರೆ ಕೃಷ್ಣನ ನಾಮಸ್ಮರಣೆ ಒಂದೊಂದು ಮನೆಯ ಗೋಡೆ ಮೇಲೂ ಇದೆ. ಇನ್ನೂ ಆಶ್ಚರ್ಯ ಅಂತ ಹೇಳಿದ್ರೆ, ಅಲ್ಲಿ ಈ ಸೈಕಲ್ ರಿಕ್ಷಾದವನು ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಎದುರಿನಲ್ಲಿರುವವರನ್ನ ದಾರಿ ಬಿಡಿ ಅಂತ ಹೇಳುವುದಿಲ್ಲ ಅವನು. ಮತ್ತೆ ಅವಳು ಏನದು ಹೇಳುವಂದ್ರೆ ರಾಧೇ ಅಂತ ಗಟ್ಟಿಯಾಗಿ ಕೂಗುತ್ತಾನೆ. ಬಂದು ದಾರಿ ಬಿಡ್ತಾರೆ. ಅಂದ್ರೆ ಈ ರೀತಿ ದಾರಿ ಬಿಡಿ ಅಂತ ಹೇಳಬೇಕಾದ್ರೂ ದೇವರ ನಾಮಸ್ಮರಣವನ್ನೇ ಮಾಡುವುದು. ಅಂದ್ರೆ ಇಷ್ಟು ಭಕ್ತಿ ವೃಂದಾವನದಲ್ಲಿದೆ. ಆದರೆ ಅದು ಬರೀ ಪ್ರಯೋಜನ ಇಲ್ಲದ ಭಕ್ತಿ ಅಂತ ಹೇಳ್ತಾಳೆ. ಯಾಕಂದ್ರೆ ಜ್ಞಾನ ವೈರಾಗ್ಯ ಎರಡು ಪುಟಿದೇಳದಂತಹ ಭಕ್ತಿ. ಸಾಮಾನ್ಯ ಈಗಿನ ಇಸ್ಕಾನ್ ಮುಂತಾದವುಗಳಿದ್ದಾಗೆ, ಇಸ್ಕಾನ್ ಅವರು ಬಹಳ ತಾವು ಭಜನೆ ಮುಂತಾದವುಗಳನ್ನೆಲ್ಲ ಮಾಡ್ತಾರೆ, ಭಕ್ತಿ, ಆದರೆ ಜ್ಞಾನವೂ ಇಲ್ಲ, ವೈರಾಗ್ಯವೂ ಇಲ್ಲ. ಅಂತಹ ಒಂದು ಭಕ್ತಿ ಅದು. ಆ ರೀತಿ ಆಯ್ತು ಇಲ್ಲಿ. ಅದಕ್ಕೆ ಆ ಭಕ್ತಿ ಹೇಳ್ತಾಳೆ, ಏನಾದರೂ ಮಾಡಿ ನೀವು ಎಬ್ಬಿಸಬೇಕು ಅಂತ. ನಾರದರು, ಹೌದಾ, ಹಾಗಿದ್ರೆ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳಿ ಆ ಇಬ್ಬರು ಮುದುಕರೇನಿದ್ದಾರೆ ಅವರ ಕಿವಿಯಲ್ಲಿ ಎಲ್ಲ ವೇದ ಪಾರಾಯಣ ಮಾಡಿದರು, ಎಲ್ಲ ಉಪನಿಷತ್ತುಗಳನ್ನು ಪಾರಾಯಣ ಮಾಡಿದರು. ಇಷ್ಟೆಲ್ಲ ಪಾರಾಯಣ ಮಾಡಿ ಮುಗಿಸಬೇಕಾದ್ರೆ ಇಬ್ರು ಮುದುಕರು ಕೂಡ ತಾವು ಎದ್ದು ನಿಂತು